ಲಾಸ್ಟ್ ಟೈಮ್ ಲಾಸ್ಟ್ 5 years ಯಾರಿದ್ರು ಇಲ್ಲಿ ಡೈರೆಕ್ಟ್ರು? ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ, ನೀವು ಕೇಳಿದ್ದಕ್ಕೋಸ್ಕರವಾಗಿ. ಫಾಸ್ಟ್ 5 years ಯಾರಿದ್ರು ಡೈರೆಕ್ಟ್ರು? ಕೆ ಶಿವಮೂರ್ತಿ ಅವರಿದ್ರು. ಶಾಸಕರು ಎಷ್ಟು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋರೆ? ನನ್ನ ಪ್ರಶ್ನೆ, ಲಾಸ್ಟ್ 5 years ಇದ್ದಂಥ ಡೈರೆಕ್ಟ್ರು ಇದ್ದಂಥ ಸಂದರ್ಭದಲ್ಲಿ ಯಾರು ಎಷ್ಟೆಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀರಪ್ಪ? ಎಷ್ಟೆಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ, ಮಾಡಿದ್ದೀರಾ? ಜಯಣ್ಣನ ಕರಿಬೇಕಾಗಿರ್ತಕ್ಕಂಥದ್ದು ಆ ಊರಿನ ಸೊಸೈಟಿಯವ್ರು ಕರಿಬೇಕು. ನಾನು ಬೆಂಗಳೂರು ಸೊಸೈಟಿ, ಬೆಂಗಳೂರು ಡೈರಿಯಿಂದ ಏನೇ ಕಾರ್ಯಕ್ರಮ ಆದರೂ ಕೂಡ ಕರಿತಾ ಇದ್ದೀವಲ್ಲ, ಅವರ ಸಂಬಂಧ ಚೆನ್ನಾಗಿದೆಯಲ್ಲ. ಜಯಣ್ಣಂಗೂ ಬಹುಶಃ ಅವ್ರ ಊರು ಸೊಸೈಟಿಗೇನೋ ವ್ಯತ್ಯಾಸ ಆಗಿರ್ಬೇಕೇನೋ, ಗೊತ್ತಿಲ್ಲ ನನಗೆ. ಜಯಣ್ಣ ಕೂಡ ದಿಬ್ಬೂರು ಸೊಸೈಟಿಯ ಡೈರೆಕ್ಟ್ರು, ಅಧ್ಯಕ್ಷ ಆಗಬೇಕು ಅಂತ ಇದ್ರು. ಬಟ್ ಕಾರಣ ಅಂತ ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ, ಅದೆಷ್ಟೋ ಏನಾಯ್ತೋ ಏನೋ ಹೇಳ್ತಾರೆ, ನನಗೆ ಅದು ಯಾಕೆ ಹೇಳಕ್ಕೆ ಹೋಗಲಿ. ಇಲ್ಲಿ ಜಯಣ್ಣವರು ನಮ್ಮ ಸೀನಿಯರ್ ಲೀಡ್ರು, ತುಂಬ ಜನಪ್ರಿಯತೆ ಪಡ್ಕೊಂಡಿರ್ತಕ್ಕಂಥ ಲೀಡ್ರು ಜಯಣ್ಣವರು. ಅವರೇ ಪಾಪ ನಿಲ್ಲಬೇಕಿತ್ತಪ್ಪ ಡೈರೆಕ್ಟರ್ ನಿರ್ದೇಶಕ ಸ್ಥಾನಕ್ಕೆ. ಅವ್ರ ಜನಪ್ರಿಯತೆ ಜಾಸ್ತಿ ಇತ್ತು ಅಂತೇಳಿ ಬೇಡ ಅಂತೇಳಿ ಬಹುಶಃ ನನಗೆ ಬಿಟ್ಕೊಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಯಾರ ಮಾತಂತ? ದಿಬ್ಬೂರು ಜಯಣ್ಣ ಬಂದು ಪ್ರತಿಭಟನೆ ಮಾತ್ರ ಯಾಕೆ ಬೇಕು? ಇವತ್ತು ಯಶಸ್ಸಿನ ಕಾರ್ಯಕ್ರಮ ಮಾಡಿದ್ರಿ, ಜನ ಸೇರಿದ್ರು, ಇದನ್ನು ಬಹುಶಃ ಜಯಣ್ಣವ್ರನ್ನ ಕೇಳಬೇಕು ನೀವು. ಇದು ಬಹುಶಃ ಬೆಂಗಳೂರು ಡೈರಿಯ ಇತಿಹಾಸದಲ್ಲಿ ನಾರ್ತ್ ಇದರಲ್ಲಿ ಬಹುಶಃ ಇಷ್ಟೊಂದು ಜನ ಸೇರಿದ್ರೆ ಇಲ್ಲ ಗೊತ್ತಿಲ್ಲ. ಇನ್ನೂ ಜನ ಸೇರಿಸ್ತಾ ಇದ್ದಾರೆ. ಜಯಣ್ಣವ್ರು ಮಾಡಿದಾಗ ಇನ್ನೂ ಜನ ಸೇರಿದ್ರೆ ಗೊತ್ತಿಲ್ಲ ನನಗೆ. ಬಹುಶಃ ಹಂಗಾಗಿ ಜನ ಕಡಿಮೆ ಸೇರೋರೆ ಅಂತ ಏನಾದರೂ ಹಂಗಂದ್ರೇನು. ಜಯಣ್ಣವ್ರನ್ನ ಈ ಪ್ರಶ್ನೆಯನ್ನು ಕೇಳಿದ್ವಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇನ್ನೂ ಅನೇಕ ಸಹಕಾರಿ ಸಂಘಗಳು, ಅಂದ್ರೆ ಆರೋಗ್ಯ ಸಹಕಾರಿ ಸಂಘಗಳು ಇನ್ನೂ ಅನೇಕ ಇದ್ವು. ಬಟ್ ನೀವು ಅವನ್ನ ಪರಿಗಣನೆಗೆ ತಗೊಳ್ಳದೆ ಒಂದಷ್ಟು ನಿಮ್ಮ ಸೂಚನೆ ಮೇರೆಗೆ ಒಂದಷ್ಟು ಜನರ ಒಂದು ಟೀಮ್ಗಳನ್ನ ಮಾತ್ರ ನೀವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೊಂಡಿದ್ದೀರಿ. ನೋಡ್ರಿ, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ನಾವು ತಾಲೂಕಲ್ಲಿ ಪ್ರತಿ ವರ್ಷ 3 ಸೊಸೈಟಿಗಳಿಗೆ ಬೆಡ್ ಸೊಸೈಟಿ ಅಂತ ಮಾಡ್ತೀವಿ. ಮಾನದಂಡ ಏನು ಅಂತಂದರೆ, ಒಂದು ಆಲ್ ಮಿಲ್ಕ್ ಹೆಚ್ಚಾಗಿ ಕೊಡ್ತಕ್ಕಂಥ ಸೊಸೈಟಿ, 2 ಕ್ವಾಲಿಟಿ ಫ್ಯಾಟ್ ಹೆಚ್ಚಾಗಿ ಬರ್ತಕ್ಕಂಥ ಫ್ಯಾಟ್. ಅದರಲ್ಲಿ ನಮ್ಮ ಡೈರಿನೇ ಹೈಯೆಸ್ಟ್ ಬರ್ತಾ ಇರ್ತಕ್ಕಂಥ ಫ್ಯಾಟ್. ನೇರವಾಗಿ ಉತ್ತರ ಹೇಳ್ತೀನಿ ನಾನು. ಬಹುಶಃ ಅವ್ರು ಚೆಕ್ ಮಾಡ್ಕೋಬೇಕು. ನಮ್ಮ ರೂಟು, ನಮ್ಮ ಡೈರಿ ಇರ್ತಕ್ಕಂಥ ರೂಟು ಹೈಯೆಸ್ಟ್ ಫ್ಯಾಟ್ ಬರ್ತಿರ್ತಕ್ಕಂಥ. ಇವತ್ತು ಕೂಡ 4.4, 4.5 ಅವರೇಜ್ ನಮ್ದು 4.1 ಇದೆ ನಮ್ಮದು ಬೆಂಗಳೂರು ನಾರ್ತ್. ಅದರಲ್ಲಿ 4.4, 4.5 ಫ್ಯಾಟ್ ಬರ್ತಕ್ಕಂಥ ಡೈರಿ ನಮ್ಮದು. ತಿಳ್ಕೊಳಕ್ಕೆ ಹೇಳ್ಬೇಕು ಸ್ವಲ್ಪ. ಇಲ್ಲೆಲ್ಲ ಏನಾಗ್ಬಿಟ್ಟದೆ ಅಂತಂದರೆ, ಡೈರಿಗೆ ಹೋಗ್ದಿರೋರು, ಹಸುನೇ ಸಾಕ್ತಿರೋರು, ಸಗಣಿನೇ ಎತ್ತಿರೋರು, ಹಸುಗಳಿಗೆ ಎಷ್ಟು ಮಲೆ ಇದೆ ಅಂತ ಗೊತ್ತಿಲ್ಲದೆ ಇರೋರು ಮಾತಾಡ್ತಾರೆ. ಕೇಳಬೇಕು ನೀವು ಅವ್ರು ತಿರುಗಿಸಿ ಪ್ರಶ್ನೆನ. 1 ಲೀಟ್ರ್ ಹಾಲು ಕರಿತಕ್ಕಂಥ ಹಸುಗೆ ಫೀಡ್ ಎಷ್ಟು ಕೊಡಬೇಕು ಆರೋಗ್ಯವಾಗಿರೋಕ್ಕೆ ಅಂತ. 30 ಲೀಟ್ರ್ ಹಾಲು ಕೊಡೋ ಹಸುಗೆ ಫೀಡ್ ಎಷ್ಟು ಕೊಟ್ಟರೆ ಫ್ಯಾಟ್ ಎಷ್ಟು ಬರ್ತದೆ ಅಂತ ಕೇಳಬೇಕು. ಅಪ್ಲೋಟಾಕ್ಸಿನ್ ಜಾಸ್ತಿ ಆಗಿದೆ ಯಾಕೆ ಅಂತ ಕೇಳಬೇಕು. ಪೆಲೆಟ್ ಸೈಜ್ ಕಡಿಮೆ ಆಗಿದೆ ನಾನು ಬಂದಮೇಲೆ ಯಾಕೆ ಅಂತ ಕೇಳಬೇಕು ನೀವು. ಇಷ್ಟು ವರ್ಷ ಇದ್ರಲ್ಲಪ್ಪ, ಫೀಡ್ನ ಕಲಸಿ ನೀರಲ್ಲಿ ಇಕ್ತಾ ಇದ್ರಪ್ಪ. ನಾನು ಬಂದಮೇಲೆ ಪೆಲೆಟ್ ಸೈಜ್ ಕಡಿಮೆ ಮಾಡಿಸಿ ಅದನ್ನೆಲ್ಲರೂ ಕೂಡ 1 ಫೀಡ್ ಇಕ್ಕಬೇಕು, ಫ್ಯಾಟ್ ಜಾಸ್ತಿ ಬರಬೇಕು ಅಂತೆಲ್ಲ ಮಾಡ್ತಾಯಿದ್ದೀವಿ. ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಮಾಡ್ತಾಯಿದ್ದೀವಿ. ಇದು ನನಗೆ ಬದ್ಧತೆ ಇರ್ತಕ್ಕಂಥದ್ದು. ರೈತರ ಕುಟುಂಬದಲ್ಲಿ ಹುಟ್ಟಿ ಬಂದು ಚೆಕ್ ಮಾಡೋಕೆ ಹೇಳಿ. ನಮ್ಮದು ಫಾರಮ್ ಇದೆಯಲ್ಲ, ನಮ್ಮ ಫಾರಮ್ ಪ್ರತಿ ದಿವಸ 100 ಲೀಟ್ರ್ ಹಾಲು ಹಾಕ್ತೀನಿ ನಾನು. ಬೆಳಗ್ಗೆ 50 ಲೀಟ್ರ್, ಸಂಜೆ 50 ಲೀಟ್ರ್ ಹಾಲು. ನಮ್ದು ಇವತ್ತು ಕೂಡ 4.4, 4.5 ಫ್ಯಾಟ್ ಬರ್ತದೆ ನಮ್ಮದು. 4.4, 4.5 ಸಮ್ಮರಲ್ಲಿ. ಯಾರು ನಿಮ್ಮ ಪ್ರಶ್ನೆ ಕೇಳಿದ್ರಲ್ಲ, ಅವ್ರ ಹಸು ಹಾಲು ಫ್ಯಾಟ್ ಎಷ್ಟು ಬರ್ತದೆ ಅಂತ ಕೇಳಕ್ಕೆ ಹೇಳಿ. ಯಾವುದೋ ವಿರೋಧ ಮಾಡೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದೆಲ್ಲ ಆಗಬಾರ್ದು. ನಾನು ವಿದ್ಯಾವಂತ, ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡೋದೆಲ್ಲ ಗೊತ್ತಿಲ್ಲ ನನಗೆ.
ನಾನು ಹೇಳೋಕ್ಕಾಗುತ್ತಾ? ನಾನು ಅವಾಗ ಒಂದು ಹೇಳಿ ಇವಾಗ ಒಂದು ಹೇಳೋಕ್ಕಾಗುತ್ತಾ? ಹೇಳಲಿಕ್ಕಾಗೋದಿಲ್ಲ. ನಾನು ಅಲ್ಲೊಂದು ವೇದಿಕೆಯಲ್ಲಿ ಒಂದು ಹೇಳೋದು, ಇಲ್ಲೊಂದು ವೇದಿಕೆಯಲ್ಲಿ ಒಂದು ಹೇಳೋಕ್ಕಾಗುತ್ತಾ ನನ್ನಿಂದ? ಆಗೋದಿಲ್ಲ. ಈಗ ವಿಶೇಷ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದ್ರಿ ಕೆಲವರು ಆಯ್ದ ವ್ಯಕ್ತಿಗಳು, ಅಮ್ಮಯ್ಯ, ನೋಡ್ರಿ ಸೀನಪ್ಪ ಅವರು BDCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಅವ್ರ ರಿಕವರಿ ರೇಟು ಸ್ಟೇಟಿಗೆ ನಂಬರ್ 1 ಸ್ಟೇಟ್ ಅವಾರ್ಡ್ ಬಂದಿತ್ತು. ತಿಳ್ಕೊಳಕ್ಕೆ ಹೇಳಿ. ಹನುಮಣ್ಣ ಜನರನ್ನ ಕೇಳಕ್ಕೆ ಹೇಳಿ, ಜನರಿಗೆ ಹತ್ರ ಇದ್ದಾರೋ ಇಲ್ಲ ಅಂತ ಹೇಳ್ಬಿಟ್ಟಂತ. ಕೆಲವ್ರು ಹಾಕಿದ್ವು ಪಾಪ, ಬಂದಿಲ್ಲ. ಕೆಲವು ಅಧ್ಯಕ್ಷರುಗಳ ಹೆಸರು ಕೂಡ ಹಾಕಿದ್ವು, ಬಂದಿಲ್ಲ ಪಾಪ. ಯಾರು ಮಾಡ್ಬೇಕಿತ್ತಂತೆ? ಹಂಗಾದ್ರೆ ನಾನು 4 ಕೋಟಿ 5 ಕೋಟಿ ತಿಂದಿರೋ ಬ್ಯಾಂಕ್ನವ್ರು ಮಾಡ್ಬೇಕಿತ್ತಂತ? 4 ಕೋಟಿ 5 ಕೋಟಿ ಬ್ಯಾಂಕಲ್ಲಿ ಲೂಟಿ ಹೊಡೆದವ್ರಲ್ರಿ, ಅವ್ರಿಗೆ ಮಾಡ್ಬೇಕಿತ್ತಂತ. ನಾನು ಯಾಕಪ್ಪ, ನಾನು ಯಾರು ಮಾಡೋರು ಮಾಡ್ಕೊತವ್ರೆ. ಮುಂದಸಪ್ಪರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಒಬ್ಬ ದಲಿತ ಸಮುದಾಯದವನ್ರಿ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಮುಂದಸಪ್ಪರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ದಲಿತ ಸಮುದಾಯ ಹಾಲು ಹಾಕ್ತವ್ರು. ಇವತ್ತು ಕೂಡ ಅವ್ರ ಮಿಸ್ಸಸ್ ನಿರ್ದೇಶಕರು. ದಲಿತರಿಗೆ ಸನ್ಮಾನ ಮಾಡಿ ತಪ್ಪ ಹಂಗಾದ್ರೆ? ನರಸಿಂಹಣ್ಣ ದಲಿತರಪ್ಪ, ಒಳ್ಳೆ ವ್ಯವಸಾಯ ಮಾಡ್ತಾರೆ. ನಂದಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟರ್ 15 ವರ್ಷದಿಂದ. ದಲಿತರಿಗೆ ಸನ್ಮಾನ ಮಾಡಿ ತಪ್ಪ? ಮತ್ಕೂರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಲಿತರಪ್ಪ. ದಲಿತರಿಗೆ ಮಾಡಬಾರ್ದು ಅಂತ ಹೇಳಿದಾರೆ, ಹೇಳ್ರಿ. ಮಾಡಲ್ಲ ಇನ್ಮೇಲೆ. ಈ ದೇಶದ ಬೆನ್ನೆಲುಬು ಹಿಂದುಳಿದ ವರ್ಗದವರು. ಇವತ್ತು ಕೂಡ ದೇಶಕ್ಕೆ ಅನ್ನ ನೀರು ಕೊಡ್ತಿರ್ತಕ್ಕಂಥವ್ರು ಅತಿ ಹೆಚ್ಚು ದಲಿತ ಸಮುದಾಯದಿಂದ. ಅವ್ರನ್ನ ಗುರುತಿಸ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ನೀವು ದಲಿತರಿಗೆ ಏನು ಮಾಡಬೇಡಿ ಅನ್ನೋದಾದ್ರೆ ಹೇಳ್ಬಿಡಿ ನೇರವಾಗಿ. ಹಂಗಾರೆ ನಿಮಗೆ ಬಹುಶಃ ಅವ್ರು ಕೇಳಿರೋರಿಗೆ ದಲಿತರಿಗೆ ಮಾಡಿ ತಪ್ಪಾಯ್ತೇನೋ ಅಂತ ಅನಿಸಿರ್ಬೇಕೇನೋ, ಅದಕ್ಕೆ ಆ ಪ್ರಶ್ನೆ ಕೇಳಿದ್ದಾರೆ. ನಾನು ಮಾಡಿರ್ತಕ್ಕಂಥದ್ದು, ನಾವು ಯಾವುದೇ ಆಯ್ಕೆ ಮಾಡಿರ್ತಕ್ಕಂಥಲ್ಲ ಅವ್ರನ್ನ. ಒಂದು ಕಮಿಟಿ ಇದೆ, ಕಮಿಟಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಗಿರೀಶ್ ಹೆಸರುಘಟ್ಟ APMC ಮಾಜಿ ಅಧ್ಯಕ್ಷ, OBC ತಿಗಳ ಸಮುದಾಯಕ್ಕೆ ಸೇರಿದವನ್ರಿ ಆತ. ಮಾಡಬಾರ್ದು ಹಂಗಾರೆ ತಪ್ಪ? ತಿಗಳ ಸಮುದಾಯಕ್ಕೆ ಸೇರಿಯವ್ರನ್ನ ಸನ್ಮಾನ ಮಾಡಿ ತಪ್ಪ ಹಾಗಾದ್ರೆ? ಆತ ಅಧ್ಯಕ್ಷ ಆಗಿದ್ದಂಥ ಅವಧಿಯಲ್ಲಿ 2,500 ಲೀಟ್ರ್ ಹಾಲು ಕಲೆಕ್ಷನ್ ನಾವು ಹೆಸರುಘಟ್ಟ ಪರ್ ಡೇಗೆ 2,500. ಇವೆಲ್ಲ ಮಾಹಿತಿ ಕೊರತೆ ಇರ್ತದೆ, ಮಾಹಿತಿ ಕೊರತೆ ಇರ್ತದೆ. ಹಂಗಾಗಿ ಕೇಳಿರ್ತಾರೆ ನಿಮ್ಮನ್ನ. ದಲಿತರಿಗೆ ಹಿಂದುಳಿದ ವರ್ಗದವರು ಸನ್ಮಾನ ಮಾಡಿದ್ದ ಅವ್ರಿಗೆ ಅನ್ಯಾಯ ಅನಿಸಿದೆ ಅಂತಂದ್ರೆ ಬಹುಶಃ ಅವರು ದಲಿತ ವಿರೋಧಿಗಳು, ಹಿಂದುಳಿದ ವರ್ಗದ ವಿರೋಧಿಗಳು. ಅವ್ರಿಗೆ ದಲಿತ ಕಂಡ್ರೆ ಆಗೋದಿಲ್ಲ, ಹಿಂದುಳಿದ ವರ್ಗದವ್ರನ್ನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಈ ಮಾತನ್ನು ಹೇಳಿದ್ದಾರೆ ಅವರು. ಯಾರು ಎಳಿತಾ ಇಲ್ಲಪ್ಪ, ಯಾರು? ಶಾಸಕರು ನಾವು ಭಾಳ ಆತ್ಮೀಯವಾಗಿದ್ದೀವಿ. ಶಾಸಕರು ನಾವು ಒಂದೇ ವೇದಿಕೆಯಲ್ಲಿದ್ದೀವಿ. ಯಾರ ಸುಮ್ಮನೆ ಹೇಳಿದ್ರಪ್ಪ ವೇದಿಕೆ ಹಂಚ್ಕೊಳ್ಳೋದಿಲ್ಲ ಅಂತೇಳಿ? ಇವ್ರ ಜೊತೆಗೆ ಇದ್ದೀವಲ್ರಿ ನಾವು. ನಿಮ್ಗೆ ಸತ್ಯ ಗೊತ್ತಾಯ್ತಲ್ಲಪ್ಪ, ಶಾಸಕರು ನಾವು ಚೆನ್ನಾಗಿದ್ದೀವಿ ಅಂತ. ಗೊತ್ತಿದ್ವಿ, ಒಟ್ಟಿಗೆ ಜ್ಯೋತಿ ಬೆಳಗದ್ವಲ್ಲಪ್ಪ, ಕೈ ಹಿಡಿದ್ವು. ನೋಡ್ರಿ, ಶಾಸಕರ ನಡುವೆ ಅವರ ನಡುವೆ ಕೆಲವರು ವಿಷಯಿಂದ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಶಾಸಕರು, ನಾನು ಅತ್ಯಂತ ಗೌರವಯುತವಾಗಿ ಕಾಣೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು SR ವಿಶ್ವಣ್ಣರವರನ್ನ. ಯಾವುದೋ ಬಹುಶಃ ಮುಂದಿನ ದಿನಗಳು ಗೊತ್ತಾಗ್ತದೆ. ಕೆಲವರು ಮಾತಾಡ್ತಾರಪ್ಪ, ಇನ್ನು BJPಗೆ 1 ಓಟು ಹಾಕಿಲ್ಲ ಅವರು, BJPಗೆ 1 ಓಟು ಹಾಕಿಲ್ಲ. ಅವ್ರು ಮಾತಾಡ್ತಾರೆ. ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಬೇಕಾ? ಹೇಳ್ಬೇಕಾರೆ ಏನಾದರೂ? ಥರದ ಅನೇಕ ಇದೆ, ಏನೋ ಅದು ಹೇಳೋದಿಲ್ಲ. ನಮ್ಮ ಪಾರ್ಟ್ನೇ ನನ್ನ ದೇವರು ಅಂದ್ಕೊಂಡಿದ್ದೀನಿ ರೀ. ನಾನು ಮತ್ತೆ ಪದೇ ಉಚ್ಚಾರಣೆ ಮಾಡ್ತಾ ಇದ್ದೀನಿ. ನಾವು ಇಲ್ಲಿದ್ದು ಅಲ್ಲೆಲ್ಗೋ ಮಾಡೋದು, ಅಲ್ಲಿದ್ದು ಇಲ್ಲೆಲ್ಲೋ ಮಾಡೋರಲ್ಲ ನಾವು. ನನ್ನ ರಕ್ತಗತವಾಗಿ ಬಂದಿಲ್ಲ ಅದು. ಇಲ್ಲಿದ್ರೆ ಇಲ್ಲೇ ಪ್ರಾಣ ಕೊಡ್ತೀನಿ ನಾನು. ಮತ್ತೆ ಪ್ರಶ್ನೆ ಕೇಳೋ ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ಇದ್ರು ಕೂಡ ಒಂದು ಖುದ್ದು ಫೋನ್ ಮಾಡಿಲ್ವಲ್ಲ ಅಂತ ಹೇಳಿ ಒಂದು ಕರಿಬಹುದಾಗಿತ್ತಲ್ವಾ ಸರ್? ನನ್ನ ಅವರ ಆತ್ಮೀಯತೆ ಯಾರು ಹೇಳಿದಪ್ಪ? ಖುದ್ದು ಫೋನ್ ಮಾಡಿಲ್ಲ, ಮಾತಾಡ್ತಾ ಇದೀವಿ. ನಿಮಗೆ ಗೊತ್ತಿಲ್ಲ ಬಿಡಿ. ನಾವು ಫೋನ್ ಮಾತಾಡೋದಲ್ಲ, ನಿಮ್ಗೆ ಹೇಳೋಕ್ಕಾಗತ್ತಾ? ಅವ್ರು ಎಷ್ಟು ಸರಿ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ? ನಾನು ಎಷ್ಟು ಸರಿ ಫೋನ್ ಮಾಡ್ತೀನಿ ಗೊತ್ತಾ ನಿಮಗೆ?
ಈಗ ಒಂದೇ ವೇದಿಕೆ ಹಂಚ್ಕೊಂಡಿದ್ರೆ ಸರ್, ಬಾಕಿನವ್ರಿಗೆಲ್ಲ ಒಳ್ಳೆ ಮೆಸೇಜ್ ಹೋಗಿರುತ್ತಾ ಇವತ್ತು? ಬಹುಶಃ ಅವ್ರು ಇದು ನೋಡಿದಂಥವ್ರು ಮುಂದಿನ ದಿನಗಳು ಭಾಳ ಬದಲಾವಣೆ ಮಾಡ್ಕೋಬೇಕು ಅವರು. ನಾವು ಶಾಸಕರು ಜೊತೆಗಿದ್ದೀವಿ ಅಂತೇಳಿ ಕಣ್ಣಾರೆ ನೋಡಿದ್ರಲ್ಲಪ್ಪ, ಹೇಳೋದಲ್ಲ, ಕಣ್ಣಾರೆ ನೋಡಿದ್ರಲ್ಲ, ಚೆನ್ನಾಗಿದ್ದೀವಿ. ಹಾಂ, ನಮಗೆ ಅವರು ಗುರುಗಳು. ಅವ್ರು ಏನು ಹೇಳಿದ್ರು ಕೂಡ ನಾವು ಸದಾ ಸ್ವಾಗತ ಮಾಡ್ತೀವಿ. ಓಕೆ ಸರ್, ಓಕೆ.